ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿರೋಧ ಪಕ್ಷ ನಾಯಕರೇ, ನಿನ್ನೆಡು ಕೂಡ ನಾನು ತಮ್ಮಲ್ಲಿ ಮನವಿ ಮಾಡಿಕೊಂಡೆ. ನಿಮ್ಮನ್ನ ನಿಲ್ಸ್ಬಿಟ್ಟು ಪ್ರಶ್ನೋತ್ತರ ಮಾಡೋದು ನನಗೂ ಬಹಳ ಇಷ್ಟ ಇಲ್ಲ, ಅನಿವಾರ್ಯವಾಗಿ ಮಾಡ್ಬೇಕಾಗತ್ತೆ. ನಮ್ಮನ್ನು ನಾವೇ ನಮ್ಮ ನಡವಳಿಕೆಗಳನ್ನ ಇಟ್ಕೊಂಡು ನಾವು ಈ ತೀರ್ಮಾನಗಳು ಮಾಡಿದ್ವಿ. ಸನ್ಮಾನ್ಯ ಹೊರಟ್ಟಿ ಸಾಹೇಬರು ಇಲ್ಲಿದ್ದಾರೆ, ಅವರು ಕೂಡ ಅದನ್ನ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ರು. ಯಾವುದೇ ವಿಚಾರ ಇರಲಿ ಚರ್ಚೆ ಮಾಡಕ್ಕೆ ಯಾವ ಅಭ್ಯಂತರ ಇಲ್ಲ. ಸರ್, ನೀವು ಚರ್ಚೆ ಮಾಡಿ ಸರ್ಕಾರ ಉತ್ತರನ ಕೊಡ್ತೀವಿ, ಆದ್ರೆ ಪ್ರಶ್ನೋತ್ತರನ ಮುಂದೆ ಹಾಕಂತಹ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಪ್ರಶ್ನೆಗಳನ್ನು ತಯಾರು ಮಾಡ್ತಾರೆ. ಸದಸ್ಯರಿಗೆ ಒಂದು ಅವಕಾಶ ಇದು. ಮೊನ್ನೆ ಕೂಡ ಹೇಳ್ದೆ, ನಿನ್ನೆ ಕೂಡ ನಾನು ಹೇಳ್ದೆ ನಿಮ್ಗೆ, ಅವರ ಕ್ಷೇತ್ರ ಇರ್ಬೋದು, ರಾಜ್ಯದ ಹಿತದೃಷ್ಟಿಯಿಂದ ಹಲವಾರು ಪ್ರಶ್ನೆಗಳು ಹಾಕಿರ್ತಾರೆ. ಅಧಿಕಾರಿಗಳು, ನಮ್ಮ ಆಫೀಸರ್ಸ್ ಹೋಗ್ಬಿಟ್ಟು ಆ ಪ್ರಶ್ನೆಗಳಿಗೆ, ಅದು ಸ್ಟಾರ್ ಇರ್ಬೋದು, ಲಿಖಿತ ಮೂಲಕ ಇರ್ಬೋದು, ಅದೆಲ್ಲ ಮಾಹಿತಿ ತಗೊಂಡು ರಾಜ್ಯದ ಹಿತದೃಷ್ಟಿಯಿಂದ ಅವರ ಕ್ಷೇತ್ರಗಳಿಗೆ ದೊಡ್ಡ ಶಕ್ತಿಗಳಂತ ಕೆಲಸ ನಮ್ಮ ಸದಸ್ಯರೆಲ್ಲ ಕೂಡ ಮಾಡ್ತಾರೆ. ಅದರಿಂದ ತಮ್ಮಲ್ಲಿ ಮತ್ತೆ ನಾನು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಪ್ರಶ್ನೋತ್ತರ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ಅದ ನಂತರ ನೀವ್ ಏನ್ ಬೇಕಾದ್ರೂ ಹೇಳಿ, ಸರ್ಕಾರ ನಾವು ಉತ್ತರ ಕೊಡ್ತೀವಿ. ನಾವು ಇವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಇಲ್ಲಿದ್ದಾರೆ, ಸಭಾ ನಾಯಕರಿದ್ದಾರೆ, ಎಲ್ಲ ತಯಾರಾಗಿ ಬಂದಿದ್ದಾರೆ. ನಿಮ್ಮ ಎಲ್ಲಾ ಏನು ಪ್ರಶ್ನೆಗಳಿಗೆ ಕೂಡ ನಾನು ಅವ್ರಕ್ಕಿಂತ ಉತ್ತರ ಕೊಡ್ಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ನಾನು 2ನೇ ಬಾರಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು, ಯಾಕಂದ್ರೆ ನಾವೆಲ್ಲ ಜವಾಬ್ದಾರಿ ಸದಸ್ಯರುಗಳು ನಾವು. ಯಾಕಂದ್ರೆ ಇಡೀ ರಾಜ್ಯ ನೋಡ್ತಾ ಇದೆ. ಯಾವುದೇ ಒಂದು ವಿಚಾರ ಇಟ್ಕೊಂಡು 3 ದಿನ ನಾವು ಕಳೆದಿದ್ದೀವಿ. ಬರ ಇದೆ, ಬೇರೆ ವಿಚಾರಗಳಿದೆ, ಅದು ಚರ್ಚೆ ಮಾಡಿ. ಇವತ್ತು ಹೇಳ್ಬೇಕಂತೇಳಿ ಇಡೀ ಸುಮಾರು 7 ಕೋಟಿ ಜನರಲ್ಲಿ ನಾವೆಲ್ಲ ಚುನಾಯಿತರಾಗಿರೋದು 224 MLAಗಳು, 75 MLCಗಳು. ಇಡೀ 7 ಕೋಟಿ ಜನರಲ್ಲಿ ಕೇವಲ 300 ಜನ ಇವತ್ತು ನಾವು ಸದಾ ಒಳಕ್ಕೆ ಬರುವಂತಹ ಅವಕಾಶ ನಮ್ಗೆ ಸಿಕ್ಕಿದೆ. ಇದೊಂದು ನಮ್ಗೆ ನಾವೆಲ್ಲ ಮಾಡಿದ ಪುಣ್ಯ. ಅದು ಜನ ನಮ್ಮನ್ನ ಗಮನಿಸ್ತಾ ಇದ್ದಾರೆ, ಏನ್ ಚರ್ಚೆ ಮಾಡ್ತಾ ಇದ್ದಾರೆ, ಸಮಸ್ಯೆಗಳಿಗೆ ಸಮಾಧಾನ ತರಬೇಕು, ಪ್ರಶ್ನೆಗಳ ಮೂಲಕ, ಝೀರೋ ಮೂಲಕ ಗಮನ ಸೆಳೆಯುವಂತ ಕೆಲಸ ಎಲ್ಲ ಸದಸ್ಯರು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತೀನಿ, ಪ್ರಶ್ನೆಗಳೇ ತಗೊಳ್ತೀವಿ ನಾವು. ಅದ ನಂತರ ನೀವೇನೆಲ್ಲ ಮಾಡ್ಬೇಕಂತ ಮಾಡ್ತೀರಾ, ಇವೇನೆಲ್ಲ ನಿಮ್ಗೆ ಉತ್ತರಗಳು ಬೇಕು, ಅದು ಸರ್ಕಾರ ಕೊಡುವಂತಹ ನಾನು ಕೆಲಸ ಮಾಡ್ತೀನಿ. ನಾ ಈಗ ಪ್ರಶ್ನೆ ತಗೊಳ್ತೀನಿ, ದಯವಿಟ್ಟು ತಾವು ಅವಕಾಶ ಮಾಡ್ಕೊಡ್ಬೇಕು ಕೋರ್ತೀನಿ. ಮನವಿಯನ್ನ ಒಂದು ಕೇಳಿ. ಇವತ್ತು ಅನೇಕ ಸಮಸ್ಯೆಗಳು ರಾಜ್ಯದಲ್ಲಿ ಇದೆ. ಬರ ಪರಿಸ್ಥಿತಿಯದ್ದಿರಬಹುದು, ರಸ್ತೆ ಗುಂಡಿಗಳ ಸಮಸ್ಯೆ ಇರಬಹುದು, KPSC ಸಮಸ್ಯೆ ಇರಬಹುದು, ಬಿಡದಿ ಸಮಸ್ಯೆ ಇರಬಹುದು, ನೈಸ್ ರೋಡಿನ ಸಮಸ್ಯೆ ಇರಬಹುದು, ಹಲವು ವಿಷಯಗಳಿವೆ. ನಮಗೂ ಕೂಡ ಪೆನ್ಷನ್ ವಿಷಯ ಇರಬಹುದು, ಅಥವಾ ಗ್ಯಾರಂಟಿಗಳ ವಿಷಯ ಇರಬಹುದು, SCP TSP ವಿಷಯನೂ ಇರಬಹುದು. ಆದ್ರೆ ಗಂಭೀರವಾದ ವಿಷಯ ಏನು ಅಂತಂದ್ರೆ, ನಾವೇನು ನಿಮಗೆ ಅಡ್ಡಿ ಇಲ್ಲ. ಈಗ ತಮ್ಮ ಪೀಠದಿಂದ ತಾವು ಆದೇಶ ಮಾಡಿದಾಗ ನಾವು ಕೇಳಬೇಕಾಗ್ತದೆ. ನಾವೇ ಮಾಡಿಕೊಂಡಿರ್ತಕ್ಕಂಥ ವ್ಯವಸ್ಥೆಗೆ ನಾವು ಗೌರವ ಕೊಡಬಾರದು ಅಂತ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಅದಕ್ಕೆ ನಾವು ತಲೆಬಾಗ್ತೇವೆ. ಆದ್ರೆ ಇಂಥ ಗಂಭೀರ ಸಮಸ್ಯೆ ಬಂದಾಗ, ಈಗ ನಾವು 3 ದಿವಸದಿಂದ ಕೇಳ್ತಿದ್ದೀವಿ. ಏನ್ ಕೇಳ್ತಿದ್ದೀವಿ? ಇವತ್ತು ಅದು ದೊಡ್ಡ ವಿಷಯವಾಗಿ ಹೊರಹೊಮ್ತಾ ಇದೆ. ಯಾಕೆ ಅಂತಂದ್ರೆ, ವಾಲ್ಮೀಕಿ ನಿಗಮದ ಹಣ ಸೋರಿಕೆ ಅಥವಾ ಅಲ್ಲಿಂದ ಹೋಗಿದ್ದು 600 ಅಕೌಂಟ್ಗಳಿಗೆ ವರ್ಗಾವಣೆ ಆಯ್ತು. ಅದಾದ್ಮೇಲೆ ಇವತ್ತು ಕೇಸು ಕೂಡ ಪೆಂಡಿಂಗ್. ಒಂದ್ ನಿಮಿಷ ಇದೆಲ್ಲ ನೀವು ಹೇಳಿಕೆ ನಾನು ಅವಕಾಶ ಮಾಡ್ಕೊಡ್ತೀನಿ ಹೇಳಿದ್ನಲ್ಲ, ನಾನು ಇಲ್ಲ ಅಂತ ಹೇಳಿ ನಾನು ನಿಮ್ಗೆ ಇಲ್ಲ ನಾನು ನಿಮ್ಮ ಪ್ರಸ್ತಾವನೆ ಮಾಡಕ್ಕೆ ನೀವು ಹೇಳ್ಕೊಡಕ್ಕೆ ನೀವು ಅವಕಾಶ ಕೊಡ್ತೀನಿ. ನಾನು ಎಲ್ಲಾದ್ರೂ 3 ಸಲ ಕೊಡಲ್ಲ ಅಂತ ಹೇಳಿದ್ನ. ಆದ್ರೆ ದಯವಿಟ್ಟು ಪ್ರಶ್ನೋತ್ತರ ಆಗ್ಬೇಡಿ, ಆಮೇಲೆ ಅವಕಾಶ ಕೊಡ್ತೀನಿ. ಏನ್ ಬೇಕಾದ್ರೂ ಹೇಳಿ, ಸರ್ಕಾರದ ಉತ್ತರ ನಾನು ಕೊಡ್ತೀನಿ ಅವ್ರಿಗೆ.